ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ಸೊ ನಿನ್ನೆಯಿಂದ ನಮ್ ಜೊತೆ ಇದ್ದಾರೆ ವಿಜಯ್ ರಾಘವೇಂದ್ರ ಅವರು. ಸೊ ರಾಘು ಅಡ್ಗೆನೇ ಮಾಡಕ್ ಬರ್ದೇ ಇರೋರು ನಿನ್ನೆ ಅವ್ರ ಮಾವನ ಕೈಯಲ್ಲಿ ಒಂದ್ ಸ್ವಲ್ಪ ಕೈಯಲ್ಲಾಡ್ಸೋದನ್ನ ಕಲ್ತ್ಕೊಂಡ್ರು. ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಚೋದನ್ನ ಕಲ್ತ್ಕೊಂಡ್ರು. ಐ ಆಮ್ ಶ್ಯೂರ್ ಇವಾಗ ಇನ್ನೊಂದ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಹೇಳಿದ್ವಿ ಒಡ ಹುಟ್ಟಿದವ್ರು ಬರ್ತಾರೆ ಅಂತ. ಯಾರು ಬರ್ತಿದ್ದಾರೆ ಇವತ್ತು? ಒಡ ಹುಟ್ಟಿದವರು ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಮೋಸ್ಟ್ಲಿ ಮುರಳಿ ಬಂದ್ಬಿಡ್ತಾನೆ ಅಂತ. ಹಾ ಮುರಳಿ ಅಲ್ಲ, ಆದ್ರೆ ನನಗೂ ಮುರಳಿಗೂ ದೊಡ್ಡವರು ನಮ್ಮ ಅಕ್ಕ. ನಮ್ಮ ಅಕ್ಕನ ಹೆಸರು ವೀಣಾ ಅಂತ ಹೇಳಿ. ಸಾಕಷ್ಟು ನಮ್ಮಿಂದ ಅಂದ್ರೆ ಹೊಡೆತ ತಿಂದಿದ್ದಾಳೆ. ನಮ್ಮನ್ನ ಹೆಚ್ಚು ಕಮ್ಮಿ ತಂದೆ ತಾಯಿ ಸಮಾನ ಅಷ್ಟೇ ಸಮದಲ್ಲಿ ನಮ್ಮನ್ನ ನೋಡ್ಕೊಂಡು ಕೂಡ ಇದ್ದಾಳೆ. ಹಾಗಾಗಿ ನಮ್ಮ ಅಂದ್ರೆ ನನ್ನ ಪ್ರೀತಿಯ ಅಕ್ಕ ವೀಣಾ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೀಣಾ ಅಕ್ಕ, ವೀಣಕ್ಕ. ವೀಣಕ್ಕ ಅಂದ್ರೆ ಸ್ವಲ್ಪ ಸಂಕೋಚ ಪಡ್ತಾಳೆ. ಅಕ್ಕ ಅನ್ಬಿಡ ಅಂತ. ಅವ್ರು ಅಕ್ಕ ಅಂತ ಕರೆಯೋಲ್ಲ. ಅಕ್ಕ ತರ ಕಾಣ್ತಾನೆ ಅದಕ್ಕೆ ಅದೊಂದು ಪಾಯಿಂಟ್ ಇವಾಗ. ಸೆಕೆಂಡ್ PUC ಮಗ, ಬೆಳೆದು ನಿಂತಿರೋ ಮಗಳು. ಸೊ ಸ್ಟಿಲ್ ಶಿ ಲುಕ್ ಸೋ ಯಂಗ್ ಅಂಡ್ ಸೋ ಪ್ರಿಟಿ. ಇಷ್ಟು ಚಂದಂಗಿರೋ ತಮ್ಮ, ಅಷ್ಟೇ ಚಂದಂಗಿರೋ ಇನ್ನೊಬ್ಬ ತಮ್ಮ. ಸೊ ಅಕ್ಕ ಇರ್ಬೇಕು ಅಂದ್ರೆ ಇನ್ನೊಂದ್ ಕೈ ಮೇಲೆ ಇರ್ಬೇಕಲ್ವಾ? ಸೊ ದ ಬ್ಯೂಟಿ ಆಫ್ ದ ಫ್ಯಾಮಿಲಿ. ಬಟ್ ಇವತ್ತು ನೀವ್ ನಮ್ಗೆ ಏನ್ ಮಾಡ್ಕೊಡ್ತೀವಿ? ನಾನು ಗೋಡಂಬಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಗೋಡಂಬಿ ಚಿಕನ್ ಬಿರಿಯಾನಿ. ಎಸ್. ಸೊ ಇದು ರಾಘು ಫೇವ್ರೆಟ್ ಚಿಕನ್ ಬಿರಿಯಾನಿ. ಅವ್ನ್ಗೆ ಎಷ್ಟು ಫೇವ್ರೇಟ್ ಅಂದ್ರೆ ಮನೇಲಿ ಮಾಡುವಾಗ ಬೇರೆ ಯಾರು ಸೌಟು ಮುಟ್ಟಬಾರ್ದು. ಅವು ಇಲ್ಲ ನೀನ್ ಮಾಡ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಿದ್ದ. ಸೊ ಇಟ್ ಇಸ್ ಇಸ್ ಫೇವ್ರೇಟ್. ಸೊ ಅಕ್ಕನೇ ಮಾಡ್ಬೇಕು. ಓಹೋ. ಸೊ ಇದಕ್ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ನೋಡುವ. ಈರುಳ್ಳಿ, ಹಸಿಮೆಣಸಿಕಾಯಿ, ಇದು ಸಣ್ಣ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಪುದೀನ, ಉಪ್ಪು, ಸ್ಟಾರ್ ರೆಸಿನ್ಸ್, ಮರಾಠ ಮೊಗ್ಗು ಎಲ್ಲ ಇದೆ, ಧನಿಯಾ ಪುಡಿ, ತುಪ್ಪ, ಕಾಯಿ ತುರಿ, ಇದು ಗೋಡಂಬಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನ್ಸಿಟ್ಟಿರೋದು, ಪಲಾವ್ ಎಲೆ, ಗಸಗಸೆ, ಅರ್ಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಗರಂ ಮಸಾಲ, ಅಕ್ಕಿ ಬಾಸ್ಮತಿ, ಮೊಸರು, ಟೊಮ್ಯಾಟೊ, ದಿಸ್ ಇಸ್ ಬಿರಿಯಾನಿ ಪೌಡರ್, ಮಸಾಲಾ ಪೌಡರ್ ಇದು, ಅಂಡ್ ಚಿಕನ್, ½ kg ಚಿಕನ್. ಸೊ ಈಗ ನಾವು ಫಸ್ಟ್ ಏನ್ ಮಾಡ್ಕೋಬೇಕು? ಅವನಿಗೆ ಕೆಲಸ ಎಲ್ಲ ಮಾಡಕ್ ಬರಲ್ಲ, ವೆರಿ ಬ್ಯಾಡ್ ಈಸ್. ಸೊ ನಿನ್ನೆ ಆಕ್ಚುಲಿ ಮಾವನ್ ಕೈಯಲ್ಲಿ ಕಲ್ತಿರೋದು ಈಗ ಮಾಡ್ತಾನೆ ಅನ್ಸುತ್ತೆ. ಫಸ್ಟ್ ಕುಕಿಂಗ್ ಕಲ್ತ್ಕೋತೀನಿ ಇವತ್ತು. ನೋಡಿ ಏನೇನು ಹೋಗುತ್ತೆ ತಲೆಗೆ ನೋಡ್ತೀನಿ. ಸೊ ಇವತ್ತು ಬಿರಿಯಾನಿ ಮಾಡಕ್ ಕಲ್ತ್ಕೊಳ್ಳೋದಿಲ್ಲ. ಅದಕ್ಕೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತೀನಿ. ಸೊ ವೀಣಕ್ಕ, ನೀವೇ ದೊಡ್ಡೋರಲ್ವಾ ಫ್ಯಾಮಿಲಿನಲ್ಲಿ? ಸೊ ಚೈಲ್ಡ್ಹುಡ್ ಅಲ್ಲಿ ಒಂದ್ 15-20 ಜನ ಇರ್ತಿದ್ರಂತೆ ನೀವು? ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾವೇ 3 ಜನ ಇರೋದು ಅಂತ ಇಲ್ವೇ ಇಲ್ಲ. ನೋ ಮೆಮೊರೀಸ್ ಆಲ್ಸೋ. ವಿ ವರ್ ಆಲ್ವೇಸ್ ಟುಗೆದರ್. ಚಿಕ್ಕಪ್ಪ ಮಕ್ಳು, ದೊಡ್ಡಪ್ಪ ಮಕ್ಳು, ಆಂಟಿ ಮಕ್ಳು ಎಲ್ಲ ಜೊತೆಗೆ. ಸೊ ಎಲ್ಲ ಚಿಕ್ಕವರಿದ್ದಾಗ ವೆನ್ ಯು ವರ್ ದ ಎಲ್ಡೆಸ್ಟ್, ನೀವೇ ಎಲ್ಲಾರ್ಗು ಮಾಡ್ಕೊಡೋದು, ನೀವೇ ಎಲ್ಲಾರ್ಗು ನೋಡ್ಕೊಂತ ಇದ್ದೆ. ನನ್ಗೆ ಇಷ್ಟ ಆಗ್ತಿತ್ತು. ಇಟ್ ವಾಸ್ ನೈಸ್. So Ajji was also there alwa? ನಮ್ ಜೊತೆ. ನಿಮ್ ಮನೆಗೆಲ್ಲ ಬಂದಾಗ ಸೀನ್ ಅಜ್ಜಿ. ನಮ್ಮ ಅಜ್ಜಿ ಇದ್ದಿದ್ರೆ, ಇಲ್ಲ ಇವಾಗ, ಬಟ್ ಸ್ಟಿಲ್ ಇದ್ದಿದ್ರೆ ಅವಾಗ ಮಾಡ್ರೆ. ಐ ಸ್ಟಿಲ್ ರಿಮೆಂಬರ್. ಇಡ್ಲಿ, ಕೋಳಿ ಸಾರು, ದೋಸೆ, ಚಪಾತಿ. ಅವರು ಚಿನ್ನಾರಿ ಮುತ್ತ ಶೂಟಿಂಗ್ ಮೈಸೂರಲ್ಲಿ 1 month ಇತ್ತಲ್ಲ, ಅಲ್ಲಿ ನಮ್ ಚಿಕ್ಕಪ್ಪ ಮನೇಲಿ ಇವನ್ಗೋಸ್ಕರ ಅಜ್ಜಿ ಇದ್ರು. ಅವ್ನ್ ಬೆಳಿಗ್ಗೆ ಎದ್ದು ಹೋಗ್ತಾನೆ ಬರ್ತಾನೆ, ಅವನ್ನ ನೋಡ್ಕೋಬೇಕು ಅಂತ ಇವ್ನ್ ನೋಡ್ಕೊಳಕೋಸ್ಕರ ಅಲ್ಲಿದ್ರು ಅವ್ರು. ನಾವ್ ಅಲ್ಲಿ ಪುಟ್ ಆನಿಯನ್ಸ್, ಆಮೇಲೆ ಸಣ್ಣಗೆ ಹಚ್ಚಿರೋ ಆನಿಯನ್ಸ್, ಇದು ಚಿಕ್ಕದಾಗಿ ಚಾಪ್ ಫುಲ್ ಹಾಕ್ಬಿಡದಾ? ಇದು ಫುಲ್ ಹಾಕಿ 1 bowl of ಆನಿಯನ್ಸ್. ಸೊ ಇವತ್ತು ಇದನ್ನ ಕಲ್ತ್ಕೊಂಡು ರಾಘು ಮನೆಗೆ ಹೋಗ್ಬಿಟ್ಟು ಸ್ಪಂದನಂಗ್ ಟ್ರೈ ಮಾಡ್ಕೊಡ್ಬೇಕು. ಮಾಡಿ ಇದು ಹೆವಿ ಇದು. ಅಯ್ಯೋ ನೀನ್ ಸರಿ, ಇದು ಟೇಸ್ಟ್ ಮಾಡ್ಬೇಕಿತ್ತು, ತಿನ್ಬೇಕು ಚೆನ್ನಾಗಿ. ಅವನು ಈಗ ಡಯಟ್ ಅಲ್ಲಿ ಇರ್ತಾನೆ. ಇಂಥದ್ ಮಾಡಿದೀನಿ ಬಾರೋ ಮೇಲೆ ಅಂದ್ರೆ ಟೆಂಪ್ಟ್ ಆಗುತ್ತೆ ಅಂತ ಮೇಲೆ ಬರೋದಿಲ್ಲ. ಬೇಡ ಅಂತಾನೆ. ಗ್ರೀನ್ ಚಿಲ್ಲಿ ಹಾಕ್ತೀನಿ, ಒಂದು ಸಣ್ಣ ಸ್ಪೂನ್. ಈರುಳ್ಳಿ ಕೆಂಪಗಾಗ್ಲಿ, ಇದ್ರ ಜೊತೆಗೆ ಹಾಕ್ತೀನಿ. ಇಲ್ಲ 1 ಸ್ಪೂನ್ ಸಾಕಿದ್ದು, ಸ್ಮಾಲ್ ಸ್ಪೂನ್. ಒಂದ್ 2 ಇದು ಐ ಥಿಂಕ್ 6 ಚಿಲ್ಲೀಸ್ ಇರ್ತದೆ. 6 ಮೆಣಸಿನ್ಕಾಯಿ. ಆನಿಯನ್ಸ್ ಹಿಂಗೆ ಕುಕ್ ಆಗುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಇದಾಗುತ್ತೆ. ನಿಖಿಲ್ ಅಲ್ಪೋಟ್ ಬೇರೆ. ಈಗ
ಇದಕ್ಕೆ ಕಾಯಿ ಧನಿಯಾ ಪುಡಿ ಹಾಕಿ ಎಲ್ ಮೇಕಪ್ ಪೇಸ್ಟ್. ಓಕೆ, ಕಾಯಿ ಮತ್ತೆ ಧನಿಯಾ ಪುಡಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಬೇಕಾ? ಹೌದು. ಓ, ಇದು ವೀಣಕ್ಕ ಸ್ಪೆಷಲ್ ಬಿರಿಯಾನಿ, ನಾನು ಇದು ಕೇಳೇ ಇಲ್ಲ. ಸ್ವಲ್ಪ ನನ್ ಟಚ್ ಇದೆ. ಇಲ್ಲ, ಇದು ನಮ್ಮ ಆಂಟಿ ಇದ್ರು, ಫಾದರ್ಸ್ ಯಂಗರ್ ಸಿಸ್ಟರ್ ಹೇಮಾವತಿ ಅಂತ, ಶೀಸ್ ನೋ ಮೋರ್. ಓಕೆ, ಅವ್ರು ಹೇಳ್ಕೊಟ್ಟಿದ್ದು. ಓಕೆ. ಸೊ ಇದು ಫ್ಯಾಮಿಲಿ ರೆಸಿಪಿ. ಫ್ಯಾಮಿಲಿ, ಶಿ ವಾಸ್ ಅವರ್ ಫೇವ್ರೆಟ್ ಆಲ್ಸೋ. ಚಿಕ್ಕವರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು, ನೀವು ಎಲ್ಲಾರು ಜೊತೆಲೆ ಒಂದೇ ಫ್ಯಾಮಿಲಿನಲ್ಲಿ ಇದ್ದಿದ್ದಲ್ವಾ? ಅವಾಗ ಬೆಂಗಳೂರು ಬಂದು ಹೊಸದ್ರಲ್ಲಿ ಬೆಂಗಳೂರಲ್ಲಿ. ಸುಮಾರು 1981 ಟೈಮಲ್ಲಿ ರಾಜಾಜಿನಗರಲ್ಲಿ ಆ ಮನೇಲಿ ಇದ್ವಂತೆಲ್ಲ. ಓಕೆ, ಓಕೆ. ಅವಾಗ ಐ ವಾಸ್ ಟೂ ಯಂಗ್. ಅದನ್ನ ನಮ್ಮ ತಂದೆ ತಾಯಿ ಹೇಳಿದ್ ನೆನಪು. ಅಲ್ಲಿ ಇರ್ತಾ ಇದ್ವಿ. ಆಮೇಲೆ ಸದಾಶಿವ ನಗರ್ಗೆ ಶಿಫ್ಟ್ ಆಗಿದ್ವಿ. ನಮ್ಮ ಗೋವಿಂದರಾಜ್ ಇದ್ರಲ್ಲ, ನಮ್ಮ ಗೋವಿಂದ ಚಿಕ್ಕಪ್ಪ, ಅವ್ರ ಮನೆಗೆ ಶಿಫ್ಟ್ ಆಗಿದ್ವಿ. ಇದ್ವಿ ಸುಮಾರು 4-5 years. ಮಾಮ he was with us. ಶೂಟಿಂಗ್ ಮುಗಿಸ್ಕೊಂಡು ಅಲ್ಲೇ ಬರೋರು. ಅಲ್ಲಿ ಮೇಲೆ ಹಾಲಲ್ಲಿ ಮಲ್ಕೊಂಡ್ರೆ ಎಲ್ಲ ಜೊತೆಗೆ ಮಲ್ಕೋಬೇಕು, ಜೊತೆಗೆ ಊಟ ಎಲ್ಲ ಜೊತೆಗೆ. ಸೊ ಹಾಲಿಡೇಸ್ ಎಲ್ಲ ಹೆಂಗ್ ಸ್ಪೆಂಡ್ ಮಾಡ್ತಿದ್ರಿ? ಎಲ್ಲಿಗೆ ಹೋಗ್ತಾ ಇದ್ರಿ ನೀವೆಲ್ಲ? ಹಾಲಿಡೇಸ್ ಚೆನ್ನೈ ಅತ್ತೆ ಕರ್ಕೊಂಡು ಹೋಗೋ. ಎಲ್ಲ ರಜಾ ಅಂದ್ರೆ ಚೆನ್ನೈ, ಇಲ್ಲ ಗಾಜೂರು. ಅದನ್ನ ಫುಲ್ ಪೇಸ್ಟ್ ಮಾಡ್ಕೋಬೇಕು. ಸ್ಮೂತ್ ಪೇಸ್ಟ್ ಆಗ್ಬೇಕು. ಪೇಸ್ಟ್. ಓಕೆ. ಸೊ ಚೆನ್ನೈ ಇಲ್ಲ ಅಂದ್ರೆ ಗಾಜನೂರ್ ಅಂದ್ರೆ, ಸೊ ಯು ಹ್ಯಾಡ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಯಾ ಚೆನ್ನೈ ಇಸ್ ಅ ಸಿಟಿ, ಬಿಗ್ ಸಿಟಿ. ಗಾಜನೂರ್ ಅಂದ್ರೆ ಒಂದು ಹಳ್ಳಿ ವಾತಾವರಣ ಫುಲ್. ನಮ್ಗೆ ಗೊತ್ತು, ಆಪ್ಷನ್ಸ್ ತುಂಬಾ ಇರ್ತಾ ಇತ್ತು ಅವಾಗ. ಏನಾರು ಹಬ್ಬ ಅಂತ ಮಾಡ್ತಿದ್ವಿ, ಆವಾಗ ಕಸಿನ್ಸ್ ಎಲ್ಲ ಬಂದ್ಬಿಡೋರು. ಮೈಸೂರ್ಗೆ ಹೋಗ್ತಾ ಇದ್ವಿ, ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ, ಕೆಸ್ತೂರ್ಗೆ ಹೋಗ್ತಾ ಇದ್ವಿ. ಆವಾಗ ಊರು, ಒಂದು ಕೆರೆ, ಅಲ್ಲಿ ಜನ, ಅಲ್ಲಿ ಅಡಿಗೆ. ಸೊ ಇವಾಗ ಗಾಜನೂರ್ಗೆ ಹೋಗ್ತಾ ಇದ್ವಿ, ಕೆಸ್ತೂರ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಸ್ಟೈಲ್ ಅಲ್ಲಿ ಈಗ ಜಿಂಜರ್ ಗಾರ್ಲಿಕ್ ಆನಿಯನ್ ಫ್ರೈ ಆದ ತಕ್ಷಣ ಆನಿಯನ್ ಗ್ರೀನ್ ಚಿಲ್ಲೀಸ್ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್. 1 ಟೇಬಲ್. ಇಲ್ಲ ಅಂದ್ರೆ ನೋ ನಾನ್ ವೆಜ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದ್ರೆ ನಾನ್ ವೆಜ್ ಮಾಡಲ್ಲ. ಸೊ ಗಾಜನೂರ್ ಕೆಸ್ತೂರ್ ಸ್ಟೈಲ್ ಅಲ್ಲಿ ಮಾತಾಡ್ಬೇಕೀಗ ಒಂದೆರಡು ಲೈನ್ಸ್. ಗಾಜನೂರು, ಕೆಸ್ತೂರು, ಸಾಲಿಗ್ರಾಮ, ನಮ್ದೊಂದು ಫ್ಲೇವರ್ ಇದೆ, ಒಂದು ಟೋನ್ ಇದೆ ಕನ್ನಡ. ಟೋನ್ ಇದೆ ಅಲ್ವಾ? ಅಲ್ಲ, ಈಗ್ಲೂ ಹೋದ್ರೆ ಹಂಗೆ ಮಾತಾಡ್ಸೋದ್ರು. ನಮ್ ಚಿನ್ನಪ್ಪನ ಕೇಳ್ಬೇಕೀಗ. ಇವಳಿಗೆ ಬರಲ್ಲ, ಇವರೆಲ್ಲ ಸ್ವಲ್ಪ ಈ ಕಡೆ. ನಮ್ಗೆ ಆ ಭಾಷೆ ಇಷ್ಟ ನನಗೆ. ಅಲ್ಲಿ ಹೋದಾಗ ನಾನು ಹಂಗೆ ಮೊದಲು, ನಮ್ ಚಿನ್ನಪ್ಪನ ಮಗನಲ್ವಾ ನೀನು? ಅದ್ ಯಾವಾಗ ಬಂದೆ? ಕೊಳಿಸ ತಿಂದ? ಏನ್ ಬಿರಿಯಾನಿ ಮಾಡ್ತಿದ್ದೆ? ಟೊಮೆಟೊ ಹಾಕ್ತೀನಿ. ಸೊ ಇದು ಯಾಕೂಡ ಅದೆಲ್ಲ ಕೂಡ ಅದ್ಯಾಕೂಡ ಬಾ ಸರಿ ಕಂಡಿದ್ದೀನಿ. ನಮ್ಮನೆಗ್ ಬರಕಿಲ್ವಾ ನೀನು? ಓ, ನೀನು ಇವಾಗ ಪಟ್ಟಣದಲ್ಲಿ ಬೆಂಗಳೂರಿಗೆ ಹೋದೆ, ಶಾಲೆಗೆ ಹೋದ ಅಂತ ಮಾತಾಡೋದು. ನಾವು ನೋಡಿದ ಪಿಕ್ಚರ್ ಮಿಷನ್ ಇಂಪಾಸಿಬಲ್ ಪಿಕ್ಚರ್ ನೋಡ್ಕೊಂಡು ಆಚೆ ಬರ್ಬೇಕಾರೆ ನಾನು ಅವ್ರು ಯಾತರ ಮಾತಾಡ್ತಿದ್ವಿ ಅಂದ್ರೆ, ಓ ಚಂದಾಗಿತ್ತಲ್ವಾ, ಅವನ್ ಕಡೆ ಡೈ ಹಾಕ್ದ ನೋಡು ಆ ಸ್ಕೂಟ್ರಿಂದ ಅಂತ, ಬೈಕಿಂದ ಜಂಪ್ ಮಾಡೋದಲ್ಲ ಡೈ ಹಾಕ್ದ ನೋಡು ಅಂತ ಮಾತಾಡ್ಕೊಂಡ್ ಬಂದ್ರೆ ಎಲ್ಲ ಮುಖ ನೋಡೋದು ನಮ್ಗೆ ಅದೇ ಖುಷಿ. ಯಾಕಂದ್ರೆ ಅಲ್ಲಿ ಭಾಷೆನೇ ಬೇರೆ. ಬೆಂಗಳೂರಲ್ಲಿ ಇರೋರು ಆ ಭಾಷೆ ಕೇಳ್ಬಿಟ್ರೆ ಯಾವ ತರ ಮಾತಾಡ್ತಾರೆ ಕನ್ನಡ ಮಾತಾಡ್ಬೇಕಲ್ಲ. ಎಲ್ಲೋ ಒಂದ್ ಕಡೆ ಕನ್ನಡ ಕೇಳಿಸ್ತಿದೆ, ಬಟ್ ಕನ್ನಡ ತರ ಇಲ್ಲ. ಅದು ಎಂಬ್ಯಾರಸ್ ಆಗ್ತಾ ಇದ್ರು. ಲಿಂಗೋನೇ ಬೇರೆ, ಅದು ಲಿಂಗೋ ಟೋನು, ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ. ದಟ್ಸ್ ಅ ವೆರಿ ಸ್ವೀಟ್ ಲ್ಯಾಂಗ್ವೇಜ್ ಅಲ್ವಾ? ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾವು ಒಂದು ಬೌಲ್ಗೆ ತೆಗ್ದಿದ್ದೀವಿ. ಸೊ ಅಲ್ಲಿ ಈಗ ಸ್ವಲ್ಪ ಗೋಡಂಬಿ ಹಾಕ್ತೀವಿ. ಜಸ್ಟ್ ಅದನ್ನ ಏನ್ ಮಾಡ್ಬೇಕು? ಫ್ರೈ ಮಾಡ್ಲಾ? ಚೆನ್ನಾಗಿ ಮಾಡಿ. ಫ್ರೈ ನೆನ್ನೆ ತುಂಬಾ ಚೆನ್ನಾಗಿ ಮಾಡಕ್ ಸೂಪರ್ ಮಾಡಿ. ಅವ್ನು ಚಿಕ್ಕ ಹುಡುಗನಲ್ಲಿ ಅದರ ಒಂದು ಗ್ಲಾಸ್ ಇದ್ರೆ ಅದನ್ನ ಪಕ್ಕಕ್ಕೆ ಇಡು ಅಂದ್ರೆ ಅಳ್ತಿದ್ದಾನೆ, ಐ ಆಮ್ ನಾಟ್ ಅ ಸರ್ವೆಂಟ್ ಅಂತ. ಸೊ ಈಗ ಒಂದ್ ಅರ್ಧ ಬೌಲ್ ಕ್ಯಾಶ್ಯೂಸ್, ಅದಕ್ಕೆ 1 ಸ್ಪೂನ್ ಅಷ್ಟು ಗಸಗಸೆ, ಸ್ಮಾಲ್ ಸ್ಪೂನ್. ಕಾಯಿ ಪೇಸ್ಟ್ ಹಾಕ್ತೀನಿ. ಕಾಯ್ದು ಪೇಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ವಾ ಕಾಯ್ದು. ಇದು ಕೊಬ್ಬರಿ, ಆಮೇಲೆ ಕಾಯಿ ಅಂಡ್ ಧನಿಯಾ ಪುಡಿ. ಇದೊಂದು 4 ಸ್ಪೂನ್ ಅಷ್ಟು ಹಾಕ್ಬೇಕಲ್ವಾ? ಇದು ½ kg ಚಿಕನ್ ಅಂತ ನಾನ್ ಕಮ್ಮಿ. ನಮ್ಮಲ್ಲಿ ½ kg ಇಲ್ಲಿ ಮಾಡೇ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್. 3 kg ಅಬೌಟ್ 2. ಸೊ ಎಲ್ಲ ನಾನ್ ವೆಜ್ ಪ್ರಿಯರ್ ಅಲ್ವಾ ಮನೆಯಲ್ಲಿ? ಎಸ್, ಆಲ್ ಪ್ಯೂರ್ ನಾನ್ ವೆಜಿಟೇರಿಯನ್ಸ್. ಸೊ 4 ಸ್ಪೂನ್ ಕ್ಯಾಶ್ಯೂ. ಇದಕ್ಕೆ ಚಿಕನ್ ಹಾಕ್ತೀನಿ. ಅಕ್ಕನ ಅಡುಗೆ ಇಷ್ಟ, ಅಕ್ಕ ಇಷ್ಟ, ಎಲ್ಲ ಇಷ್ಟ, ಬಟ್ ಅಕ್ಕನ ಕೈ ಯಾಕೆ ಮುಡ್ತಿದ್ರಿ? ತುಂಬಾ
ತುಂಬಾ ಜಂಪ್ ಮಾಡೋದು. ಈಗ ಮಗ ಮಾಡಿದ್ರೆ ಬೈತಾನೆ, ಬಟ್ ಹಿ ವಾಸ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್ಸ್. ಮನೇಲಿ ನೈಟ್ ಅಂದ್ರೆ ಸಾಯಂಕಾಲ ಹೊತ್ತು ಟರ್ಮರಿಕ್ ಪೌಡರ್ ಹಾಕ್ತೀನಿ. ಒಂದು ಕಾಲ್ ಟೀ ಸ್ಪೂನ್. ಅಪ್ಪಾಜಿನೂ ಮನೆಗೆ ಬಂದಿರಲಿಲ್ಲ. ಸ್ವಲ್ಪ ಈ ಜಂಪ್ ಮಾಡೋದೆಲ್ಲ ಜಾಸ್ತಿ. ಅವಾಗ ಸೋಫಾ ಮೇಲಿಂದ ಎಗ್ಗುರ್ಕೊಂಡು ಹಾಸಿಗೆ ಮೇಲೆ ಬೀಳೋದು, ಒಂದ್ ಸೋಫಾ ಇಂದ ಇನ್ನೊಂದ್ ಸೋಫಾಗೆ ಎಗ್ರೋದು, ಇದೆಲ್ಲ ಜಾಸ್ತಿ ಮಾಡ್ತೀವಿ ನಾನು ಮುರಳಿ. ತುಂಬಾ ಏನ್ ಮಾಡಿದ್ರು ಕೆಳಗೆ ಮಲಗಿದ್ಲು, ಮಲ್ಕೊಳ್ಳೋ ಟೈಮ್ ಅಷ್ಟು ಕೈ ಈ ಕಡೆ ಹಾಕೊಂಡು ಮಲ್ಕೊಂಡಿದ್ಲು. ನಾನು ನೋಡ್ಲಿಲ್ಲ ಅವಾಗ. ಅಂತ ಎಗ್ಗುರ್ಕೊಂಡು ರಪ್ ಅಂತ ಬಿದ್ದ ಕೈ ಮೇಲೆ. ಕರೆಕ್ಟಾಗಿ ಈ ಮಂಡಿ ಏನಾಗಿದೆ ಅವಳ ಕೈ ಮೇಲೆ ಬಿದ್ದು. ಬಿದ್ದ ತಕ್ಷಣ ಇಟ್ಕೊಂಡ್ಬಿಟ್ಲು. ತುಂಬಾ ನೋವು ನೋವು ಅಂತಿದ್ಲು. ನನಗೆ ಗಾಬರಿ ಏನು ಅಂತ. ಆಮೇಲೆ ಅಪ್ಪಾಜಿ ಮನೆಗೆ ಚಿಕನ್ ಸ್ವಲ್ಪ ಸಾಲ್ಟ್ ಹಾಕ್ತೀನಮ್ಮ, ಇಡಿಲಿ ಅಂತ. ಆಮೇಲೆ ಹಾಕ್ಬೇಕು, ನೋಡ್ಕೊಂಡು ಹಾಕ್ಬೇಕು. ಸರಿ, ಅಪ್ಪಾಜಿ ಮನೆಗೆ ಬಂದಿರ್ಲಿಲ್ಲ. ಏನ್ ಮಾಡುದು ಹೆದರ್ಕೊಂಡು ಕೂತಿದ್ದೆ. ಆಮೇಲೆ ಬಂದ್ರು ಅಪ್ಪಾಜಿ. ಮನೆಗೆ ಬಂದು ಈ ತರ ಹಿಂಗಾಯ್ತು ಅಂತೆಲ್ಲ ಹೇಳಿದ್ರು. ಹೆಂಗಾಯ್ತು ಅಂತ ಕೇಳಿದ್ರು. ಹಿಂಗ ಗೊತ್ತಿಲ್ದೆ ಮಾಡ್ದ, ಹಂಗೆ ಹಿಂಗೆ ಸುಮ್ನೆ ಕೇಳಿದ್ರು. ಹಿಂಗೆ ನೋಡ್ಕೊಂಡು ಸೀರಿಯಸ್ ಆಗಿದ್ರು. ಬಾ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಬೈಲಿಲ್ವಲ್ಲ ಬಂದ ತಕ್ಷಣ. ಅಯ್ಯೋ ಬೈಯೋದಿಲ್ವಲ್ಲ ಮೋಸ್ಟ್ಲಿ ಅಂದ್ಬಿಟ್ಟು, ಅಪ್ಪಾಜಿ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ, ಚಾವಡ್ ಸರಿ ಹೋಗ್ಬಿಡ್ತೀನಿ ಚೆನ್ನಾಗಿ ಬೈದ್ರು. ಅವಾಗ ಹೊಡಿಯಕ್ ಬಂದು ನಮ್ಮ ಅಮ್ಮ ತಡೆದ್ರು. ಅವಾಗ ಪಾಪ ಕೈಯಲ್ಲಿ ಕಾಷ್ಟೆಲ್ಲ ನಮ್ ತಾಯಿ ಮಾತ್ರ ಬೈಯೋದು ಹೊಡಿಯೋದು ನಮ್ಮನ್ನ. ಆಂಟಿ ಇಸ್ ವೆರಿ ನೋ, ನಾಟ್ ಅಟ್ ಆಲ್. ನನ್ಗಂತೂ ಪುದೀನ ಹಾಕ್ತೀನಿ, ಜ್ಞಾಪಕನೇ ಇಲ್ಲ ಅವ್ರು ಬೈದಿರೋದು. ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್, ಅಂತ ಸ್ವಲ್ಪ ಸ್ಟ್ರಿಕ್ಟ್. ಅಯ್ಯೋ ಅವ್ರು ಮೇಷ್ಟ್ರಲ್ವಾ ಅಂತಂದೆ ಮೇಷ್ಟ್ರು. ಆದ್ರೆ ಇವನೇನ್ ಸಿಕ್ಕಾಕೋತಾ ಇರ್ಲಿಲ್ಲಮ್ಮ. ನಾನು ಮುರಳಿನೇ ತಿಂತಾ ಇದ್ದಿದ್ದು. ಹಾ, ರಾಘು ಯಾವಾಗ್ಲೂ ಗುಡ್ ಬಾಯ್. ವೆರಿ ಗುಡ್ ಅಲ್ವಾ? ವೆರಿ ಗುಡ್. ಮುರ್ಲಿನೇ ತರ್ಲೆ. ಈಗ್ಲೂ ಅಮ್ಮನ್ಗೆ ಹುಷಾರಿರಲ್ಲ, ನಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಓಡಾಡ್ತಾ ಇರ್ತೀನಿ. ಇವನ್ ಫೋನ್ ಮಾಡಿ ವಿಚಾರಿಸಿದ ತಕ್ಷಣ ಫೋನ್ ಮಾಡಿ, ಹುಷಾರಾಗಿದ್ದೀನಿ ರಾಘು ಈಗ ಫೋನ್ ಮಾಡಿ, ಓ ಮಮ್ಮಿ ಪ್ಲೀಸ್ ಕೀಪ್ ದ ಫೋನ್ ಅಂತ. ಇದು ಬಿರಿಯಾನಿ ಮಸಾಲಾ ಪೌಡರ್. ಓಕೆ. ಸೊ ಬಟ್ ಒನ್ ಟೈಮ್ ಅಲ್ಲಿ there was a lot of problems, there was a lot of lull, ಅಲ್ವಾ? ಸ್ಟ್ರಗಲ್ ಇತ್ತು, ತುಂಬಾ ಸ್ಟ್ರಗಲ್ ಇತ್ತು. ಸೊ ಹೌ ಡಿಡ್ ಯು ಕೋಪ್ ವಿತ್ ದಟ್? ಅವಾಗ ಐ ಸ್ಟಿಲ್ ರಿಮೆಂಬರ್, ಇವಳಿಗೆ ಮದ್ವೆ ಆಗಿದ್ದು ಹೊಸ್ತು. ದೇ ವಾಸ್ ಲೈಕ್ ಯು ಸೆಡ್, ದೇ ವಾಸ್ ಅ ಲಲ್. ಒಂದು ತುಂಬಾ ಏನೋ ಒಂಥರ ಇಕ್ಕಟ್ಟು, ಏನೋ ಒಂಥರ ಕಷ್ಟದ ಪರಿಸ್ಥಿತಿ ಅದೆಲ್ಲ ಇದ್ದಾಗ ಕಾಲೇಜ್ಗೆ ಹೋಗ್ಬೇಕಾರೆ ನಮಗೆ ಅಪ್ಪಾಜಿನ ಏನೇ ಕೇಳೋಕ್ಕೂ ಒಂದು ಸ್ವಲ್ಪ ಮುಜುಗರ ಅಥವಾ ಹೇಳಿ ಹಿಂಜರಿಯೋದು. ಏನ್ ಮಾಡೋದಕ್ಕೆ ಕೇಳೋದು, ಸರಿ ಬೇಡ ಬಿಡು ಅಂತ. ಅವಾಗ ಇವಳು ಆಮೇಲೆ ನಮ್ಮ ಭಾವ ಇಬ್ರು, ಏನ್ ಯೋಚನೆ ಮಾಡು ನೀನು, ಶಾಪಿಂಗ್ ಮಾಡಿ, ಬಟ್ಟೆ ತಗೋ, ಪಾಕೆಟ್ ಮನಿ ಇಟ್ಕೋ. ಅಮ್ಮನ್ನ ಡೀಸೆಲ್ಗೆ ಪೆಟ್ರೋಲ್ ಕೇಳಿದಾಗ ಇವಳು ಕರೆದು ಕೊಡೋದು. ಲಿಟ್ರಲಿ ಕೇರ್ ಟೇಕರ್ ಇವಳು, ಆಮೇಲೆ ಭಾವ. ಆಮೇಲೆ ಯಾವಾಗಲೂ ನಮ್ಮನ್ನ ಆಚೆ ಕರ್ಕೊಂಡು ಹೋಗೋದು ಊಟಕ್ಕೆ. ಈ ತರ ಎಲ್ಲ ದೇವ್ ಟೇಕನ್ ಕೇರ್. ಆಮೇಲೆ ಏನಪ್ಪಾ ಅಂದ್ರೆ ಒಂದು ಅದೃಷ್ಟ, ತುಂಬಾ ಕಷ್ಟ ಇದ್ದಾಗ್ಲೂ, ಏನಪ್ಪಾ ಅಂತ ಯೋಚನೆ ಮಾಡೋ ಟೈಮ್ ಇದ್ದಾಗ್ಲೂ ಕೂಡ ತುಂಬಾ ಆ ದೇವ್ರು ಆ ಕಷ್ಟಕ್ಕೆ ದೂಡ್ದೇನೆ ಎಲ್ಲೋ ಮ್ಯಾನೇಜ್ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿರೋ ಟೈಮ್ ಉಂಟು. ಆ ಟೈಮಲ್ಲಿ once you became a hero, everything changed. ಎವ್ರಿಥಿಂಗ್ Everything ಅಲ್ವಾ? ಅವನು ಏನ್ ಮಾಡ್ತಿದ್ದೆ, ಏನ್ ಬರ್ತಿದ್ದೆ ಅಂತ ಅವ್ನಿಗೆ ಇವತ್ತು ಗೊತ್ತಿಲ್ಲೇನು. ಸ್ವಲ್ಪ ಹೋಟೆಲ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. So how were the days after your stardom? ಶೂಟಿಂಗ್ ಶುರುವಾಗೋಯ್ತು. ಇವಳು ಹೇಳ್ದಂಗೆ ನಮ್ಗೆ ಗೊತ್ತಿರೋದೆಲ್ಲ ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಬಾ. ಅಪ್ಪಾಜಿನೂ ಅದೇ ಹೇಳಿದ್ದು, ನೀನ್ ಕೆಲಸ ಮಾಡು, ಕೆಲಸ ಮಾಡಾದ್ಮೇಲೆ ಅದು ಹಿಟ್ ಆಗುತ್ತೆ, ಅದು ಫ್ಲಾಪ್ ಆಗುತ್ತೆ ಅನ್ನೋದು ಮುಂದಿನ ಮಾತು. ಬಟ್ ನೀನ್ ಕಷ್ಟ ಪಟ್ಬಿಡು. ನೀನ್ ಇವಾಗ ಯಾವ ಟೈಪ್ ಇತ್ತು ಅಂದ್ರೆ, ಒನ್ ಟೈಮ್ ಅಲ್ಲಿ ರಾಘು every movie was coming to you and you were just accepting every movie and so busy, ಅಲ್ವಾ? ಹಂಗಾಗೋಯ್ತು. ಇನ್ ದ ಇಯರ್ 2001, 2004 ಆ 2-3 ವರ್ಷದ ಗ್ಯಾಪ್ ಅಲ್ಲಿ ತುಂಬಾ ಆಫರ್ಸ್ ಬರ್ತಾ ಇತ್ತು. ಆಮೇಲೆ ಇನಿಷಿಯಲಿ ಏನಾಗೋಯ್ತು, ಎಲ್ಲ ಅಪ್ಪಾಜಿ ಸ್ನೇಹಿತರು. ರಾಘು ಡೇಟ್ಸ್ ಬೇಕಾಗಿತ್ತು ಹಾಗೆ. ಆಮೇಲೆ ಅಪ್ಪಾಜಿ ಇಲ್ಲ ಅಂತ ಗೊತ್ತಿಲ್ಲ ಅಲ್ವಾ, ನೀವು ಮಾಡಿ ಆ ತರ ಆಗೋಯ್ತು. ಅವಾಗ ಆ ಗ್ಯಾಪ್ ಅಲ್ಲಿ ರೈಸ್ ಹಾಕ್ತೀನಿ. Okay, so one bowl rice. ರೈಸ್ 1 ಬೌಲ್.